ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀದೇವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬೆಳಗ್ಗೆ 9 ಗಂಟೆಗೆ ಆಚೆ ಹೋಗ್ತಾ ಇದ್ದೀನಿ ಆಟೋ ಬುಕ್ ಮಾಡಿಕೊಂಡು. ಏನಕ್ಕೆ ಅಂದರೆ ಇವತ್ತು ಬೇಬಿಗೆ ಸ್ಪೋರ್ಟ್ಸ್ ಡೇ ಇದೆ. ಆ್ಯಂಡ್ ಬೇಬಿ ಆಲ್ರೆಡಿ ಹೋಗಿದ್ದಾಳೆ. ಅವಳಿಗೆ 7:30ಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಕ್ಕೆ ಹೇಳಿದರು. ಸ್ಕೂಲ್ ಹತ್ರ ಸ್ಪೋರ್ಟ್ಸ್ ನಡೀತಾ ಇಲ್ಲ, ಬೇರೆ ಗ್ರೌಂಡಲ್ಲಿ ನಡೀತಾ ಇರೋದು. ನಾನು ಹೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಬಂದೆ. ಇಲ್ಲಿ ನೋಡ್ತಿದ್ದಾರಲ್ಲ, ಇದೇ ಬೇಬಿ ಸ್ಕೂಲು. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಸ್ಪೋರ್ಟ್ಸು ಬೇರೆ ಗ್ರೌಂಡಲ್ಲಿ ನಡೀತಿದೆ. ಅಲ್ಲಿಂದ ಅವರು ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಅವ್ರನ್ನ ಡ್ರಾಪ್ ಮಾಡಿ ನಮಗೆ 9 ಗಂಟೆಗೆ ಬರೋಕ್ಕೆ ಹೇಳಿದರು. ಹಂಗಾಗಿ ಇವಾಗ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಸೊ ಗೈಸ್, ನಾನು ಇವತ್ತು ಬಂದಿರೋದು ಬೇಬಿದು ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಇಲ್ಲಿ ಗ್ರೌಂಡಲ್ಲಿ, ಸ್ಟೇಡಿಯಮಲ್ಲಿ. ಅದಕ್ಕೆ ಬಂದಿದ್ದೀನಿ. ತುಂಬ ಜನ ಪೇರೆಂಟ್ಸ್ ಆಲ್ರೆಡಿ ಬಂದಿದ್ದಾರೆ. ಸೊ ಹೆಂಗೆ ಆಗುತ್ತೆ ಏನೇನೆಲ್ಲ ಆದರೆ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಆ್ಯಕ್ಚುಲಿ ಟೈಮ್ ಆಗೋಯಿತು ಅಂತ ಅಂದ್ಕೊಂಡಿದ್ದೆ. ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗೋಗಿತ್ತು. ಬಟ್ ಲೇಟ್ ಆಗಿರಲಿಲ್ಲ, ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದೀನಿ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ಇವಾಗ ತಾನೇ ಏನು ಆ ಸ್ಪೋರ್ಟ್ಸಿಗೆ ಒಂದು ಓಪನಿಂಗ್ ಥರ ಮಾಡಿ ಆ್ಯಂಡ್ ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡ್ತಾಯಿದ್ರು. ಇನ್ನು ಮ್ಯಾಚ್ ಫಸ್ಟ್ ಕೂಡ ಆಗಿರಲಿಲ್ಲ. ಸೊ ಇವಾಗ ತಾನೇ ಮಾರ್ಚ್ ಫಸ್ಟ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ತಿರ್ಬೋದು, ಆ ಫ್ಲಾಗ್ ಇಟ್ಕೊಂಡು ಒಂದೊಂದು ಕಲರ್ಸ್ ಅಂದರೆ 4 ಗ್ರೂಪ್ ಮಾಡಿದ್ದಾರೆ. ಕೆಂಪು ಕಲರು, ಹಳದಿ ಕಲರು, ಹಸಿರು ಕಲರು ಮತ್ತು ನೀಲಿ ಕಲರು. ಅದಕ್ಕೆ ಅವ್ರದ್ದೇ ಆದಂಥ ಒಂದು ನೇಮ್ ಕೂಡ ಕೊಟ್ಟಿರ್ತಾರೆ. ಲೈಕ್ ವೀಕ್ಲಿ ಒನ್ಸು ಅದು ಟ್ರ್ಯಾಕ್ ಶೂಟ್ ಇರುತ್ತಲ್ಲ, ಹೌಸ್ ಡ್ರೆಸ್ ಅಂತ ಹೇಳಿ, ಅದಕ್ಕೆ ಅರ್ಜುನ, ಭೀಷ್ಮ ಆ ಥರ ಏನೇನೋ ನೇಮ್ಸ್ ಇದೆ. ಅದರಲ್ಲಿ ಬೇಬಿ ಬಂದು ಬ್ಲೂ ಕಲರು. ಸೊ ಆ ಗ್ರೂಪ್ನ ಮಾಡಿಬಿಟ್ಟು ಒಂದೊಂದು ಗ್ರೂಪಲ್ಲಿ ಇಷ್ಟಿಷ್ಟು ಜನ ಅಂತ ಮಾಡಿಬಿಟ್ಟು ಮಾರ್ಚ್ ಫಾಸ್ಟ್ನ ಮಾಡಿಸಿದ್ರು. ಆ್ಯಕ್ಚುಲಿ ಸ್ಪೋರ್ಟ್ಸ್ ಡೇ ಇವತ್ತು ನಡೀತಿರೋದು ನರ್ಸರಿ ಟು 4th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ. ನೆಕ್ಸ್ಟ್ 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನೆಕ್ಸ್ಟ್ ಡೇ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ಸಲ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಇವ್ರ ಸ್ಕೂಲಲ್ಲಿ, ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿರೋದ್ರಿಂದ. ಹಂಗಾಗಿ ಈ ಗ್ರೌಂಡಲ್ಲೇ ಸ್ಪೋರ್ಟ್ಸ್ ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಮಾರ್ಚ್ ಪಾಸ್ಟು ಮತ್ತು ಏನು ವೆಲ್ಕಮಿಂಗು ಎಲ್ಲ ಮುಗಿದಾದ್ಮೇಲೆ ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. ಇದು ಬಂದು ನರ್ಸರಿ, LKG, UKG ಅವರು ಇಷ್ಟು ಮಕ್ಕಳು ಒಂದೇ ಡ್ಯಾನ್ಸಲ್ಲಿ ಮಾಡಿಸ್ತಾ ಇದ್ದಾರೆ. ಸೊ ನೋಡ್ತಿರ್ಬೋದು, ಎಲ್ಲರಿಗೂ ಬ್ಲ್ಯಾಕ್ ಸ್ಕರ್ಟ್ ಮತ್ತು ಆರೆಂಜ್ ಕಲರ್ ಟೀ ಶರ್ಟು ಪ್ಲೇನು. ಸೊ ಬೇಬಿನೂ ಕೂಡ ಇದರಲ್ಲಿದ್ದಾಳೆ. ಫ್ರಂಟಿಂದ ಅಲ್ಲಿ ಸೆಕೆಂಡ್ ರೋ ಅಲ್ಲಿ ನೋಡ್ತಿರ್ಬೋದು. ನಾನು ಜೂಮ್ ಮಾಡಿ ತೋರಿಸ್ತಿದ್ದೀನಿ. ಇದೇ ರೀತಿ ಕ್ಲಾಸ್ ವೈಸು ಡ್ಯಾನ್ಸ್ ಮಾಡಿಸ್ತಾ ಹೋಗ್ತಾಯಿದ್ರು. ಆ್ಯಂಡ್ ಇವ್ರದ್ದು ನರ್ಸರಿ, LKG, UKG ಆದಮೇಲೆ 1st ಸ್ಟ್ಯಾಂಡರ್ಡು, 2nd ಸ್ಟ್ಯಾಂಡರ್ಡು, 3rd ಸ್ಟ್ಯಾಂಡರ್ಡು, 4th ಸ್ಟ್ಯಾಂಡರ್ಡು ಇದೇ ಥರ ಒಂದೊಂದು ಕಲರ್ ಕೋಡ್ನ ಕೊಟ್ಟಿದ್ರು ಆ ಸ್ಟ್ಯಾಂಡರ್ಡಿಗೆ ಯಾವ್ಯಾವುದು ಕಲರ್ ಅಂತ ಹೇಳಿ. ಸೊ ಒಂದೊಂದು ಪ್ರಾಪರ್ಟಿನ ಯೂಸ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ರು. ಇವರಿಗೆ ಈ ಪೋಮ್ ಒಬ್ಬರೆ, ಕೆಲವರಿಗೆ ಬಾಲು, ಇನ್ನು ಕೆಲವರಿಗೆ ರಿಂಗ್ ಬರುತ್ತಲ್ಲ, ಹುಲಾ ಹುಪ್, ಅದು.
Now let's welcome UKG girls for 20 meter race final round. ಸೊ ನರ್ಸರಿ LKG ಅವ್ರದ್ದು 20 ಮೀಟರ್ಸ್ ರನ್ನಿಂಗ್ ರೇಸ್ ಮುಗಿದ ಮೇಲೆ ಇವಾಗ UKG ಅವರು ಇದರಲ್ಲಿ ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಆ ಕಡೆಯಿಂದ 2ನೇ ಪ್ಲೇಸಲ್ಲಿ ನಿಂತಿರೋದೇ ಬೇಬಿ. ನೋಡೋಣ ಹೆಂಗೆ ಓಡ್ತಾಳೆ. ಇದಾದ್ಮೇಲೆ ನೆಕ್ಸ್ಟ್ ಫ್ರಾಗ್ ರೇಸ್ ಇಟ್ಟಿದ್ರು ಚಿಕ್ಕ ಮಕ್ಕಳಿಗೆ, ಅಂದ್ರೆ ನರ್ಸರಿ ಮತ್ತೆ LKG ಅವರಿಗೆ ಬಾಯ್ಸ್ ಸಪ್ರೇಟು ಗರ್ಲ್ಸ್ ಸಪ್ರೇಟು. ಸೊ ಅವ್ರು ಆಡೋದೇ ಒಂಥರ ಚಂದ. ಅಂಡ್ ಇನ್ನೊಂದು ಏನಂದ್ರೆ ಫಸ್ಟ್ ಬರಲಿ ಲಾಸ್ಟ್ ಬರಲಿ ಮಿಡಲ್ ಅಲ್ಲಿ ಬರಲಿ ಹೆಂಗಾದ್ರೂ ಬರಲಿ ದೇ ಹ್ಯಾವ್ ಟು ಕಂಪ್ಲೀಟ್ ದಟ್ ಟಾಸ್ಕ್ ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇದ್ರು. ಇದು ಬಂದು ಬನ್ನಿ ರ್ಯಾಬಿಟ್ ರೇಸ್ ಅಂತ ಹೇಳ್ಬಿಟ್ಟು ಇವಾಗ UKG ಅಲ್ಲಿ ಗರ್ಲ್ಸಿಗೆ ಬನ್ನಿ ರ್ಯಾಬಿಟ್ ರೇಸ್ ಇಟ್ಟಿದ್ರು. ನೋಡ್ತಿರ್ಬೋದು ಫಸ್ಟ್ ಅಲ್ಲಿ ನಿಂತಿರೋದೇ ನನ್ನ ಮಗಳು. ನೋಡೋಣ ಹೆಂಗ್ ಆಡ್ತಾಳೆ ಇದನ್ನ ಅಂತ. ಲೆಟ್ಸ್ ಸಿ. UKG girls for bunny race final rounds. Bunnies are set. They're hopping. Please cheer them up. Your cheering will motivate them a lot. ಇದಾದ್ಮೇಲೆ ಆಬ್ಸ್ಟಿಕಲ್ ರೇಸಿಂಗ್ ಇತ್ತು. ಸೊ ನೋಡ್ತಿರ್ಬೋದು ಅಲ್ಲಿ ಅವ್ರು ಸ್ಟಾಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಲಾಸ್ಟ್ ಬರಲಿ ಫಸ್ಟ್ ಬರಲಿ ದೇ ಹ್ಯಾವ್ ಟು ಕಂಪ್ಲೀಟ್ ದ ಟಾಸ್ಕ್ ಅಂತ ಹೇಳ್ಬಿಟ್ಟು ಎನ್ಕರೇಜ್ ಮಾಡ್ತಿದ್ರು. ಇವಾಗ ಆಬ್ಸ್ಟಿಕಲ್ ರೇಸ್ ಅದೇ ನಾನು ಮುಂಚೆನೇ ಹೇಳ್ದಾಗೆ ಹುಲಾ ಹುಪ್ಸ್ ಇಟ್ಟಿರ್ತಾರೆ. ಅದಾದ್ಮೇಲೆ ಮಧ್ಯದಲ್ಲಿ ಏನಾದರೂ ಅಡೆತಡೆಗಳ ಥರ ಇಟ್ಟಿರ್ತಾರೆ, ಅದನ್ನ ಜಂಪ್ ಮಾಡಿಕೊಂಡು ಈ ಹುಲಾ ಹುಪ್ ಒಳಗೆ ಹೋಗಿ ಅದಾದ್ಮೇಲೆ ಇನ್ನೊಂದಲ್ಲೇನೋ ಇಟ್ಟಿರ್ತಾರೆ, ಅದನ್ನ ಜಂಪ್ ಮಾಡಬೇಕು. ಅದಾದ್ಮೇಲೆ ಈ ಥರ ಕ್ರಾಸಿಂಗ್ ಥರ ಇರುತ್ತೆ, ಅದನ್ನ ಬೀಟ್ ಮಾಡಿ ಯಾರು ಫಸ್ಟ್ ರೀಚ್ ಆಗ್ತಾರೆ ಅದೇ ಆದ ವಿನ್ನರ್ ಅಂತ ಹೇಳ್ಬಿಟ್ಟು. ಸೊ ಇವಾಗ UKG ಅವರಿಗೆ ಬಾಯ್ಸಿಗೆ ಆಡಿಸಿದ್ರು. ಇವಾಗ ನೆಕ್ಸ್ಟ್ ಗರ್ಲ್ಸ್ ವಿಲ್ ಪ್ಲೇ ಅಂಡ್ ಮೈ ಬೇಬಿ ಇಸ್ ಆಲ್ಸೋ ಇನ್ ದಿಸ್ ಗೇಮ್. ಲೆಟ್ಸ್ ಸಿ ಹೌ ಶಿ ಪ್ಲೇ. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಇದ್ದಿದ್ದು ಯೋಗ. ಸ್ವಲ್ಪ ದೊಡ್ಡವರು, ಐ ಡೋಂಟ್ ನೋ ವಿಚ್ ಕ್ಲಾಸಸ್ ಅಂತ ದಿ ಸ್ಟೂಡೆಂಟ್ಸ್, ಬಟ್ ಚೆನ್ನಾಗಿ ಮಾಡಿದ್ರು ಯೋಗನ. ತುಂಬಾ ಆಸನಗಳನ್ನ ತೋರಿಸಿದ್ರು. ಸೊ ಫೈನಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯೋಗ ಆಗಿರ್ಬೋದು ಎಲ್ಲ ಕೂಡ ಕಂಪ್ಲೀಟ್ ಆಯಿತು ಆ್ಯಕ್ಟಿವಿಟೀಸು. ಫೈನಲ್ ಆಗಿ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದಿದೆ. ಸೊ ಯಾರ್ಯಾರಿಗೆ ಏನೇನು ಪ್ರೈಸ್ ಸಿಗುತ್ತೆ, ಯಾರ್ಯಾರಿಗೆ ಯಾವ ಪ್ಲೇಸ್ ಸಿಗುತ್ತೆ ಅಂತ ಇರೋದು ಲೆಟ್ಸಿ. ಸೊ ನಾನು ಆಲ್ಮೋಸ್ಟ್ 1 ಗಂಟೆ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಂದಿದ್ದು, ಬಟ್ ಸ್ವಲ್ಪ ಲೇಟೇ ಆಗೋಯ್ತು. ಇವಾಗ ಯಾರ್ಯಾರಿಗೆ ಏನೇ ಪ್ರೈಸ್ ಬರುತ್ತೆ ಅಂತ ಲೆಟ್ಸಿ. ಬೇಬಿಗೂ ಕೂಡ ಏನು ಸಿಗುತ್ತೆ, ಯಾವ ಪ್ಲೇಸ್ ತಗೊತಾಳೆ ಅಂತ ನೋಡೋಣ. Girls category. The first category goes to Benjita Ganesh. Second category goes to Pratiksha N. And third category goes to Manamari Yoga. Next one for the winners. First place goes to Benjita Ganesh. Second place goes to Manamari Yoga. And third place goes to Rosa Thakre. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹೆಂಗಿತ್ತು ಅಂದರೆ ಫಸ್ಟು ನರ್ಸರಿ LKG UKG ಮಕ್ಕಳಿಗೆ ಕೊಟ್ಬಿಟ್ಟು ಸ್ಟ್ಯಾಂಡರ್ಡ್ ವೈಸ್ ಹೋಗ್ತಾ ಇದ್ರು. ಫಸ್ಟ್ ಚಿಕ್ಕ ಮಕ್ಳಿಗೆ ಕ್ಲಿಯರ್ ಮಾಡೋಣ ಅಂತ ಹೇಳಿ. ಐ ಆಮ್ ವೇಟಿಂಗ್ ಫಾರ್ ಮೈ ಬೇಬಿ. ಇಲ್ಲಿ ಲೈನಲ್ಲಿ ಬರ್ತಿದ್ದಾಳೆ. ಇವಾಗ ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಆಟೋ ಸಿಗುತ್ತೋ ಇಲ್ಲ ನೋಡಬೇಕು. ಐ ಟೇಕ್ ಮೈ ಬೇಬಿ. ಇನ್ನೊಂದು
ಬೇಬಿ ತ್ರೀನು ಗೋಲ್ಡ್ ಮೆಡಲ್ಸ್ ಅಲ್ವಾ ಬೇಬಿ? ತ್ರೀನು ಫಸ್ಟ್ ಪ್ರೈಸೇ. ಸೊ ವಿ ಆರ್ ವೇಟಿಂಗ್ ಫಾರ್ ಕ್ಯಾಬ್. ಅಂದರೆ ಆಟೋ ಬುಕ್ ಮಾಡಿದ್ದೀವಿ, ಬರಬೇಕು. ವೇಟ್ ಮಾಡ್ತಾ ಇದ್ದೀವಿ. ಹಾಂ, ಬೇಬಿ 3 ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. 3ಯಲ್ಲೂ ಫಸ್ಟ್ ಪ್ರೈಸೇ ಬಂತು. ಶಿ ವಾಸ್ ವೆರಿ ಹ್ಯಾಪಿ. ನಮಗೂ ಕೂಡ ತುಂಬ ಹ್ಯಾಪಿ ಅನ್ನಿಸ್ತು. ಆ್ಯಂಡ್ ಅವಳು ಮನೆಗೆ ಹೋಗಿದ ತಕ್ಷಣ ಅಪ್ಪಂಗೆ, ಚಿಕ್ಕಿಗೆ, ಆಮೇಲೆ ಅಮ್ಮಮ್ಮಂಗೆಲ್ಲ ಹೇಳಬೇಕು ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ಲು. ಸೊ ಹಾಗೆ ಆಟೋ ಕೂಡ ಬುಕ್ ಮಾಡಿದೆ. ಆಟೋ ಕೂಡ ಸಿಕ್ತು. ಬರೋವಾಗ ನಾನೊಬ್ಳೆ ಬಂದೆ, ಅವಾಗೂ ಕೂಡ ಆಟೋನು ಬುಕ್ ಮಾಡ್ಕೊಂಡು ಬಂದಿದ್ದು. ಸೊ ಬೇಬಿ ಫುಲ್ ಚೀಕ್ಸ್ ಎಲ್ಲ ರೆಡ್ ಆಗಿದೆ ಬಿಸಿಲಲ್ಲಿ ಕುತ್ಕೊಂಡು. ಲೆಟ್ಸ್ ಗೋ. ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು. ಬಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದಷ್ಟು. ಬಟ್ ಅದು ಸ್ವಲ್ಪ ದೊಡ್ಡ ಗ್ರೌಂಡ್ ಆಗಿದ್ದರಿಂದ ನನಗೆ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಲೈಕ್ ಕ್ರಿಕೆಟ್ ಗ್ರೌಂಡ್ ಬರುತ್ತಲ್ಲ ಆ ಥರ ಇತ್ತು, ಸ್ಟೇಡಿಯಂ ಥರ. ಫುಲ್ ದೊಡ್ಡ ಗ್ರೌಂಡು. ನಾನೇನೋ ಸ್ಮಾಲ್ ಗ್ರೌಂಡ್ ಇರುತ್ತೆ ಅಂದ್ಕೊಂಡಿದ್ದೆ. ಪ್ರತಿ ವರ್ಷ ಸ್ಕೂಲ್ ಹತ್ರನೇ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ. ಈ ಸಲ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳ್ಬಿಟ್ಟು ಆ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಇದ್ದಿದ್ದು. ಹಂಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನೀಟಾಗಿ ಕ್ಲಾರಿಟಿ ಬಂದಿಲ್ಲ. ಅಂದರೆ ಅವರು ತುಂಬ ದೂರದಲ್ಲಿ ಆಡ್ತಿರ್ತಾರಲ್ವ, ನಾನು ಇಲ್ಲಿಂದ ಕುತ್ಕೊಂಡು ಕ್ಯಾಪ್ಚರ್ ಮಾಡಿದೆ, ಅಷ್ಟೊಂದು ನೀಟಾಗಿ ಕಾಣಿಸಿಲ್ಲ. ಬಟ್ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಆ ಬೇಬಿಗೆ 3 ಪ್ರೈಸಸ್ ಬಂದಿದೆ. ಯಾವುದ್ಯಾವುದಂದರೆ ರನ್ನಿಂಗ್ ರೇಸಲ್ಲೂ ಫಸ್ಟ್ ಪ್ರೈಸು 20 ಮೀಟರ್ಸು, ಆ್ಯಂಡ್ ಬನ್ನಿ ರ್ಯಾಬಿಟ್ ರೇಸಿಂಗಲ್ಲಿ ಫಸ್ಟ್ ಪ್ರೈಸ್, ಆ್ಯಂಡ್ ಇನ್ನೊಂದು ಆಬ್ಸ್ಟಿಕಲ್ ರೇಸ್ ಅಂತ ಬರುತ್ತೆ. ಸೊ ಅದರಲ್ಲೂ ಫಸ್ಟ್ ಪ್ರೈಸು. ನಾನು ಅಂದ್ಕೊಂಡಿದ್ದೆ ರನ್ನಿಂಗ್ ರೇಸಲ್ಲಿ ಸೆಕೆಂಡ್ ಬರುತ್ತೆ ಅಂತ. ನಾನು ನೋಡಿದಾಗ ಸೆಕೆಂಡ್ ರೀಚ್ ಆಗಿರೋ ಥರ ನನಗೆ ಅನ್ನಿಸ್ತು. ಬಟ್ 3ರಲ್ಲೂ ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್. ಅದು ಏನು ಮೆಡಲ್ ಕೊಟ್ಟಿದ್ದಾರೆ, ಗೋಲ್ಡ್ ಕಲರ್ ಬರುತ್ತಲ್ಲ ಅದನ್ನು, ಮತ್ತು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 1:15 ಊಟ ಮಾಡಬೇಕು. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಕೆಲವು ಆಮೇಲೆ ಇದು